ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಯಲಹಂಕದ ಗ್ಯಾಸ್ ಗೋಡೌನ್ನ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಇರುವ ಗ್ಯಾಸ್ ಸಿಲಿಂಡರ್ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಪ್ರಶ್ನೆ ಮಾಡಿದಾಗ ನಮ್ಮ ಮಾಲೀಕರು ಹೇಳಿದ್ದಾರೆ, ಹಾಗಾಗಿ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ, ನಮಗೇನು ಹೆಚ್ಚಿಗೆ ಮಾಹಿತಿ ಇಲ್ಲ ಅಂತ ಹೇಳಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆ ಮಾಡಿ ಅಂತ ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತಾ ಇದ್ವಿ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆ ಮಾಡಿ ಅಂತ ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತಾ ಇದ್ವಿ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆ ಮಾಡಿ ಅಂತ ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತಾ ಇದ್ವಿ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್. ಇನ್ನು ಸಿಬ್ಬಂದಿಗಳು ಯಾವಾಗ ಗ್ಯಾಸ್ ಸಿಲಿಂಡರ್ಗಳನ್ನ ಶಿಫ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು, ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಸಿಲಿಂಡರ್ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡಬಾರದು ಅಂತ ಹೇಳಿ ಪೊಲೀಸರು ತಾಕೀತು ಮಾಡಿದ ನಂತರದಲ್ಲಿ ಸಿಬ್ಬಂದಿಗಳು ಆ ಸಿಲಿಂಡರ್ಗಳನ್ನ ಮತ್ತೆ ವಾಪಸ್ ಗೋಡೌನ್ನಲ್ಲೇ ಇಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಯಲಹಂಕದ ಗೋದಾಮ್ನ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಒಂದಷ್ಟು ಹೈಡ್ರಾಮಾ ಅನ್ನೋ ರೀತಿಯ ಘಟನೆಗಳು ಅಲ್ಲಿ ನಡೆದಿರೋದು. ಮೊದಲನೇದಾಗಿ ಸಿಲಿಂಡರ್ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಪ್ರಯತ್ನವನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡಿದ್ರು. ಪೊಲೀಸರು ಯಾಕೆ ಶಿಫ್ಟ್ ಮಾಡ್ತಿದ್ದೀರಿ, ಇಲ್ಲಿರೋ ಸಿಲಿಂಡರ್ಗಳನ್ನ ಶಿಫ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ ನಂತರದಲ್ಲಿ ಹೊರಗಡೆ ಇದ್ದ ಸಿಲಿಂಡರ್ಗಳನ್ನ ಮತ್ತೊಮ್ಮೆ ಗೋದಾನ್ಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿ. ಯಲಹಂಕದಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ರಕರಣ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ಸುದ್ದಿ ಏನಿದೆ, ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಈ ಬೆನ್ನಲ್ಲಿ ಇದೀಗ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಯಲಹಂಕ ಪೊಲೀಸರು ಇದೀಗ ಘಟನೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಎಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಈ ಒಂದು ಗೋಡಾನ್ ಏನಿದೆ, ಈ ಒಂದು ಗೋಡಾನ್ ಒಳಗಡೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ಇತ್ತು, ಜೊತೆಗೆ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಇತ್ತು. ಇದೀಗ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬೇರೆಡೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಜೊತೆಗೆ ಗೋಡಾನ್ ಒಳಗಡೆ ಇರುವಂತಹ ಗ್ಯಾಸ್ ಸಿಲಿಂಡರ್ ಗಳನ್ನು ಇದೀಗ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ನೋಡ್ತಾ ಇರಬಹುದು, ಈ ಒಂದು ಗೋಡಾನ್ ನಲ್ಲಿ ಯಾವುದೇ ರೀತಿಯ ಅನುಮತಿ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಇಲ್ಲಿ ಶೇಖರಣೆ ಮಾಡಲಾಗಿತ್ತು ಅನ್ನೋ ಆರೋಪ ಕೂಡ ಇತ್ತು. ಈ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲಿ ಇದೀಗ ಅಧಿಕಾರಿ ಕೂಡ ಅಲರ್ಟ್ ಆಗಿದ್ದಾರೆ. ಇಲ್ಲಿರುವಂತಹ ಸಿಲಿಂಡರ್ ಗಳನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಲಿಂಡರ್ಗಳನ್ನು ಕೂಡ ಅಂದ್ರೆ ವಾಹನಕ್ಕೆ ತುಂಬಿಸಿ ಬೇರೆಡೆ ಮಾಡೋ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದೀಗ ಯಾರು ಹೊರಗಡೆ ಇಟ್ಟಂತಹ ಯಾವುದೇ ಅನುಮತಿ ಇಲ್ಲದೆ ಸಿಲಿಂಡರ್ ಹೊರಗಡೆ ತೆಗೆದಂತಹ ಕಾರಣಕ್ಕಾಗಿ ಇದೀಗ ಇಲ್ಲಿರುವಂತಹ ಏಜೆನ್ಸಿಗೆ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆ ನೀವು ನಮ್ಮ ಅನುಮತಿ ಇಲ್ಲದೆ ಗೋಡಾನ್ ನಲ್ಲಿದ್ದಂತಹ ಸಿಲಿಂಡರ್ ಹೊರಗಡೆ ಹಾಕಿದ್ರೆ, ಯಾರು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟರು ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಇಲ್ಲಿ ಒಂದು ವೆಹಿಕಲ್ ಕೂಡ ಇದೆ. ಆ ಒಂದು ವೆಹಿಕಲ್ ನಲ್ಲಿ ಕಂಪ್ಲೀಟ್ ಆಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಆ ಒಂದು ವೆಹಿಕಲ್ ಮೂಲಕ ಬೇರೆಡೆ ಸ್ಥಳಾಂತರ ಮಾಡಲಾಗುತ್ತೆ. ಇಲ್ಲಿ ಯಾವುದೇ ರೀತಿ ಅನುಮತಿ ಇಲ್ಲದೆ ಶೇಖರಣೆ ಮಾಡಲಾಗಿತ್ತು. ಅದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ವಾಹನದ ಮೂಲಕ ಶಿಫ್ಟಿಂಗ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಈ ಒಂದು ವಾಹನ ನೋಡ್ತಾ ಇರೋ ಬಹುತೇಕ ಎಲ್ಲಾ ಸಿಲಿಂಡರ್ಗಳು ಕೂಡ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್, ಸೀಲ್ ಆಗಿರುವಂತಹ ಸಿಲಿಂಡರ್ಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಇದು ಫುಲ್ ಇರುವಂತಹ ಸಿಲಿಂಡರ್, ಇದನ್ನು ಗೋಡಾನ್ನಿಂದ ಇದೀಗ ಬೇರೆಡೆ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ವಾಹನದಲ್ಲಿ ಇದೀಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಗಳನ್ನು ಕೂಡ ವಾಹನದ ಮೂಲಕ ಸ್ಥಳಾಂತರ ಮಾಡುವಂತಹ, ಬೇರೆಡೆ ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನು ಇದೀಗ ಇಲ್ಲಿರುವಂತಹ ಏಜೆನ್ಸಿ ಮಾಡ್ತಾ ಇರುವಂತದ್ದು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಯಲಹಂಕದ ಈ ಒಂದು ಗೋಡಾನ್ ನ ಅಕ್ರಮವನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು, ಈ ಬೆನ್ನಲ್ಲಿ ಇದೀಗ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಏಜೆನ್ಸಿಯವರು ಕೂಡ ಇದೀಗ ತರಾತುರಿಯಲ್ಲಿ ಇದನ್ನು ಶಿಫ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಒಂದು ಕಡೆ ಪೊಲೀಸ್ ಇಲಾಖೆ ಪೊಲೀಸರು ಬಂದು ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ತರಾತುರಿಯಲ್ಲಿ
ಗೋಡಾನ್ ನಲ್ಲಿರುವಂತಹ ಸಿಲಿಂಡರ್ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಇಲ್ಲಿರುವಂತಹ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ನಿನ್ನೆ ಈ ಒಂದು ಗೋಡಾನ್ ಒಳಗಡೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ದಾಸ್ತಾನಾಗಿತ್ತು. ಈ ಬೆನ್ನಲ್ಲಿ ಇದೀಗ ದಾಸ್ತಾನಾಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಗೋಡಾನ್ ಒಳಗಡೆ ಯಾವುದೇ ರೀತಿಯ ಕಮರ್ಷಿಯಲ್ ಸಿಲಿಂಡರ್ ಕಾಣ್ತಾ ಇಲ್ಲ. ಗೋಡಾನ್ ನಲ್ಲಿ ನಿನ್ನೆ ಇದ್ದಂತಹ ಕಮರ್ಷಿಯಲ್ ಸಿಲಿಂಡರ್ ಗಳನ್ನು ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಯಾವುದೇ ರೀತಿಯ ಕಮರ್ಷಿಯಲ್ ಸಿಲಿಂಡರ್ ಸದ್ಯಕ್ಕೆ ಗೋಡಾನ್ ನಲ್ಲಿಲ್ಲ. ಸದ್ಯಕ್ಕೆ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಮಾತ್ರ ಇಡಲಾಗಿರುವಂತದ್ದು. ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಪ್ರಯತ್ನ ಮಾಡೋಣ. ಸರ್, ಇದೀಗ ಇಲ್ಲಿ ನಿನ್ನೆ ಡೊಮೆಸ್ಟಿಕ್ ಕಮರ್ಷಿಯಲ್ ಸಿಲಿಂಡರ್ ಕೂಡ ಇತ್ತು, ಈಗ ಶಿಫ್ಟ್ ಮಾಡ್ತಿದ್ರೆ ಯಾರು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಹೆಂಗೆ ಅಂತ? ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆ ಮಾಡಿ ಅಂತ ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತಾ ಇದ್ದೀವಿ. ಇಲ್ಲಿ ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ ಇತ್ತಲ್ಲ ಸರ್, ಅದು ಮಾಡಿದೆ ಸರ್. ಎಲ್ಲ ಬೇರೆ ಶಿಫ್ಟ್ ಮಾಡಿದ್ರೆ ಇದು ಇಲ್ಲಿರುವಂತಹ ಸಿಬ್ಬಂದಿಯ ಕೊಡ್ತಾ ಇರುವಂತಹ ಮಾಹಿತಿ. ಇಲ್ಲಿ ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ ಇತ್ತು, ಅದನ್ನು ಶಿಫ್ಟ್ ಮಾಡುವಂತ ಕೆಲಸ ಆಗಿದೆ. ಸದ್ಯಕ್ಕೆ ಇವರ ಓನರ್ ಅವರ ಸೂಚನೆ ಮೇರೆಗೆ ಇದೀಗ ಇಲ್ಲಿರುವಂತಹ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನು ಕೂಡ ಬೇರೆ ಸ್ಥಳಾಂತರ ಮಾಡಲು ಕೂಡ ಪ್ಲಾನ್ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಈ ಯಲಹಂಕದ ಗ್ಯಾಸ್ ಗೋಡೌನ್ನ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಇರುವ ಗ್ಯಾಸ್ ಸಿಲಿಂಡರ್ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಪ್ರಶ್ನೆ ಮಾಡಿದಾಗ ನಮ್ಮ ಮಾಲೀಕರು ಹೇಳಿದ್ದಾರೆ, ಹಾಗಾಗಿ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ, ನಮಗೇನು ಹೆಚ್ಚಿಗೆ ಮಾಹಿತಿ ಇಲ್ಲ ಅಂತ ಹೇಳಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆ ಮಾಡಿ ಅಂತ ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತಾ ಇದ್ದೀವಿ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆ ಮಾಡಿ ಅಂತ ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತಾ ಇದ್ದೀವಿ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆ ಮಾಡಿ ಅಂತ ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತಾ ಇದ್ದೀವಿ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್. ಇನ್ನು ಸಿಬ್ಬಂದಿಗಳು ಯಾವಾಗ ಗ್ಯಾಸ್ ಸಿಲಿಂಡರ್ಗಳನ್ನ ಶಿಫ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು, ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಸಿಲಿಂಡರ್ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡಬಾರದು ಅಂತ ಹೇಳಿ ಪೊಲೀಸರು ತಾಕೀತು ಮಾಡಿದ ನಂತರದಲ್ಲಿ ಸಿಬ್ಬಂದಿಗಳು ಆ ಸಿಲಿಂಡರ್ಗಳನ್ನ ಮತ್ತೆ ವಾಪಸ್ ಗೋಡೌನ್ನಲ್ಲೇ ಇಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಯಲಹಂಕದ ಗೋದಾಮ್ನ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಒಂದಷ್ಟು ಹೈಡ್ರಾಮಾ ಅನ್ನೋ ರೀತಿಯ ಘಟನೆಗಳು ಅಲ್ಲಿ ನಡೆದಿರೋದು. ಮೊದಲನೇದಾಗಿ ಸಿಲಿಂಡರ್ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಪ್ರಯತ್ನವನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡಿದ್ರು. ಪೊಲೀಸರು ಯಾಕೆ ಶಿಫ್ಟ್ ಮಾಡ್ತಿದ್ದೀರಿ, ಇಲ್ಲಿರೋ ಸಿಲಿಂಡರ್ಗಳನ್ನ ಶಿಫ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ ನಂತರದಲ್ಲಿ ಹೊರಗಡೆ ಇದ್ದ ಸಿಲಿಂಡರ್ಗಳನ್ನ ಮತ್ತೊಮ್ಮೆ ಗೋದಾನ್ಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿ. ಯಲಹಂಕದಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ರಕರಣ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ಸುದ್ದಿ ಏನಿದೆ, ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಈ ಬೆನ್ನಲ್ಲಿ ಇದೀಗ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಯಲಹಂಕ ಪೊಲೀಸರು ಇದೀಗ ಘಟನೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಎಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಈ ಒಂದು ಗೋಡಾನ್ ಏನಿದೆ, ಈ ಒಂದು ಗೋಡಾನ್ ಒಳಗಡೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ಇತ್ತು, ಜೊತೆಗೆ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಇತ್ತು. ಇದೀಗ ಕಮರ್ಷಿಯಲ್ ಸಿಲಿಂಡರ್ ಗಳನ್ನು ಬೇರೆಡೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಜೊತೆಗೆ ಗೋಡಾನ್ ಒಳಗಡೆ ಇರುವಂತಹ ಗ್ಯಾಸ್ ಸಿಲಿಂಡರ್ ಗಳನ್ನು ಇದೀಗ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ನೋಡ್ತಾ ಇರಬಹುದು, ಈ ಒಂದು ಗೋಡಾನ್ ನಲ್ಲಿ ಯಾವುದೇ ರೀತಿಯ ಅನುಮತಿ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಇಲ್ಲಿ ಶೇಖರಣೆ ಮಾಡಲಾಗಿತ್ತು ಅನ್ನೋ ಆರೋಪ ಕೂಡ ಇತ್ತು. ಈ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲಿ ಇದೀಗ ಅಧಿಕಾರಿ ಕೂಡ ಅಲರ್ಟ್ ಆಗಿದ್ದಾರೆ. ಇಲ್ಲಿರುವಂತಹ ಸಿಲಿಂಡರ್ ಗಳನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಲಿಂಡರ್ ಗಳನ್ನು ಕೂಡ ಅಂದ್ರೆ ವಾಹನಕ್ಕೆ ತುಂಬಿಸಿ ಬೇರೆಡೆ ಮಾಡುವ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದೀಗ ಯಾರು ಹೊರಗಡೆ ಇಟ್ಟಂತಹ ಯಾವುದೇ ಅನುಮತಿ ಇಲ್ಲದೆ ಸಿಲಿಂಡರ್ ಹೊರಗಡೆ ತೆಗೆದಂತಹ ಕಾರಣಕ್ಕಾಗಿ ಇದೀಗ ಇಲ್ಲಿರುವಂತಹ ಏಜೆನ್ಸಿಗೆ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆ ನೀವು ನಮ್ಮ ಅನುಮತಿ ಇಲ್ಲದೆ ಗೋಡಾನ್ ನಲ್ಲಿದ್ದಂತಹ ಸಿಲಿಂಡರ್ ಹೊರಗಡೆ ಹಾಕಿದ್ರೆ, ಯಾರು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟರು ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಇಲ್ಲಿ ಒಂದು ವೆಹಿಕಲ್ ಕೂಡ ಇದೆ. ಆ ಒಂದು ವೆಹಿಕಲ್ ನಲ್ಲಿ ಕಂಪ್ಲೀಟ್ ಆಗಿ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನು ಆ
ಒಂದು ವೆಹಿಕಲ್ ಮೂಲಕ ಬೇರೆಡೆ ಸ್ಥಳಾಂತರ ಮಾಡಲಾಗುತ್ತೆ. ಇಲ್ಲಿ ಯಾವುದೇ ರೀತಿ ಅನುಮತಿ ಇಲ್ಲದೆ ಶೇಖರಣೆ ಮಾಡಲಾಗಿತ್ತು. ಅದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ವಾಹನದ ಮೂಲಕ ಶಿಫ್ಟಿಂಗ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ನೀವು ಈ ಒಂದು ವಾಹನ ನೋಡ್ತಾ ಇರೋ ಬಹುತೇಕ ಎಲ್ಲಾ ಸಿಲಿಂಡರ್ಗಳು ಕೂಡ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್, ಸೀಲ್ ಆಗಿರುವಂತಹ ಸಿಲಿಂಡರ್ಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಇದು ಫುಲ್ ಇರುವಂತಹ ಸಿಲಿಂಡರ್. ಇದನ್ನು ಗೋಡಾಣಿಂದ ಇದೀಗ ಬೇರೆಡೆ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ವಾಹನದಲ್ಲಿ ಇದೀಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಗಳನ್ನು ಕೂಡ ವಾಹನದ ಮೂಲಕ ಸ್ಥಳಾಂತರ ಮಾಡುವಂತಹ, ಬೇರೆಡೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಇಲ್ಲಿರುವಂತಹ ಏಜೆನ್ಸಿ ಮಾಡ್ತಾ ಇರುವಂತದ್ದು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಯಲಹಂಕದ ಈ ಒಂದು ಗೋಡಾನ್ನ ಅಕ್ರಮವನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು, ಈ ಬೆನ್ನಲ್ಲಿ ಇದೀಗ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಏಜೆನ್ಸಿಯವರು ಕೂಡ ಇದೀಗ ತರಾತುರಿಯಲ್ಲಿ ಇದನ್ನು ಶಿಫ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಒಂದು ಕಡೆ ಪೊಲೀಸ್ ಇಲಾಖೆ ಪೊಲೀಸರು ಬಂದು ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ತರಾತುರಿಯಲ್ಲಿ ಗೋಡಾನ್ನಲ್ಲಿರುವಂತಹ ಸಿಲಿಂಡರ್ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಇಲ್ಲಿರುವಂತಹ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ನಿನ್ನೆ ಈ ಒಂದು ಗೋಡಾನ್ ಒಳಗಡೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ದಾಸ್ತಾನಾಗಿತ್ತು. ಈ ಬೆನ್ನಲ್ಲಿ ಇದೀಗ ದಾಸ್ತಾನಾಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಗೋಡಾನ್ ಒಳಗಡೆ ಯಾವುದೇ ರೀತಿಯ ಕಮರ್ಷಿಯಲ್ ಸಿಲಿಂಡರ್ ಕಾಣ್ತಾ ಇಲ್ಲ. ಗೋಡಾನ್ ಅಲ್ಲಿ ನಿನ್ನಿದ್ದಂತಹ ಕಮರ್ಷಿಯಲ್ ಸಿಲಿಂಡರ್ ಗಳನ್ನು ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಯಾವುದೇ ರೀತಿಯ ಕಮರ್ಷಿಯಲ್ ಸಿಲಿಂಡರ್ ಸದ್ಯಕ್ಕೆ ಗೋಡಾನ್ ನಲ್ಲಿಲ್ಲ. ಸದ್ಯಕ್ಕೆ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಮಾತ್ರ ಇಡಲಾಗಿರುವಂತದ್ದು. ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಪ್ರಯತ್ನ ಮಾಡೋಣ. ಸರ್, ಇದೀಗ ಇಲ್ಲಿ ನಿನ್ನೆ ಡೊಮೆಸ್ಟಿಕ್ ಕಮರ್ಷಿಯಲ್ ಸಿಲಿಂಡರ್ ಕೂಡ ಇತ್ತು, ಈಗ ಶಿಫ್ಟ್ ಮಾಡ್ತಿದ್ರೆ ಯಾರು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಹೆಂಗೆ ಅಂತ? ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆಡೆ ಮಾಡಿ ಅಂತ? ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತಾ ಇದ್ದೀವಿ. ಇಲ್ಲಿ ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ ಇತ್ತಲ್ಲ ಸರ್, ಅದು ಮಾಡಿದ್ವಿ ಸರ್. ಅಲ್ಲ ಬೇರೆ ಶಿಫ್ಟ್ ಮಾಡಿದ್ರು. ಇದು ಇಲ್ಲಿರುವಂತಹ ಸಿಬ್ಬಂದಿಯ ಕೊಡ್ತಾ ಇರುವಂತಹ ಮಾಹಿತಿ. ಇಲ್ಲಿ ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ ಇತ್ತು, ಅದನ್ನು ಶಿಫ್ಟ್ ಮಾಡುವಂತ ಕೆಲಸ ಆಗಿದೆ. ಸದ್ಯಕ್ಕೆ ಇವರ ಓನರ್ ಅವರ ಸೂಚನೆ ಮೇರೆಗೆ ಇದೀಗ ಇಲ್ಲಿರುವಂತಹ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನು ಕೂಡ ಬೇರೆ ಸ್ಥಳಾಂತರ ಮಾಡಲು ಕೂಡ ಪ್ಲಾನ್ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.